ಹಾಯ್, ಹೆಲೋ, ನಮಸ್ತೆ. ಸದ್ಯ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಇದೇ ಹಾಡು. ಈ ಹಾಡನ್ನ ಟ್ರೆಂಡ್ ಮಾಡಿದ ಹುಡುಗಿ ಸದ್ಯ ಸೋಷಿಯಲ್ ಮೀಡಿಯಾದ ಹೊಸ ಸೆನ್ಸೇಷನ್. ಈಕೆಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ನೋಡಿ. ಈ ಸೋಷಿಯಲ್ ಮೀಡಿಯಾ ಬಹಳ ವಿಚಿತ್ರ ಕಣ್ರಿ. ಯಾರು ಯಾವಾಗ ಅಥವಾ ಯಾವ ವಿಚಾರಕ್ಕೆ ಹೇಗೆಲ್ಲ ವೈರಲ್ ಆಗುತ್ತೆ ಅಂತ ಹೇಳೋದೇ ಕಷ್ಟ. ರಾನು ಮೊಂಡಾಲ್, ಕಚ್ಚಾ ಬಾದಾಮ್ ಭುವನ್, ಡಿಂಚಾಕ್ ಪೂಜಾ, ಕಾಫಿನಾಡು ಚಂದು, ಕುಂಭಮೇಳದ ಮೋನಾಲಿಸಾ, ಹೀಗೆ ಯಾರ್ಯಾರೋ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಎನಿಸ್ಕೊಂಡ್ಬಿಟ್ರು. ಆ ಸಾಲಿಗೆ ಹೊಸ ಸೇರ್ಪಡೆ ಈ ಯುವತಿ. ಒಂದೇ ಒಂದು ರೀಲ್ಸ್ ಇವತ್ತು ಯಾರ್ಯಾರನ್ನೋ ಫೇಮಸ್ ಮಾಡಿಬಿಡ್ತಿದೆ. ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಜಮಾನ. ಜನ ನಿದ್ದೆ ಮಾಡೋದಕ್ಕಿಂತ ಹೆಚ್ಚು ಸಮಯ ಸೋಷಿಯಲ್ ಮೀಡಿಯಾದಲ್ಲೇ ಕಳೀತಿದ್ದಾರೆ. ಕಳೆದ 3-4 ದಿನಗಳಿಂದ ಹೂವಿನ ಬಾಣದಂತೆ ಹಾಡನ್ನ ಜನ ಗುನುಗುವಂತಾಗಿದೆ. ಬಿರುಗಾಳಿ ಚಿತ್ರದ ಈ ಹಾಡು ಈಗ ಸಖತ್ ಸದ್ದು ಮಾಡ್ತಿದೆ. ಅದಕ್ಕೆ ಕಾರಣ ಈ ಯುವತಿ ಹಾಡನ್ನ ಹಾಡಿದ ಪರಿ. ಹೂವಿನ ಬಾಣದಂತೆ ಹಾಡನ್ನ ತನ್ನದೇ ಶೈಲಿಯಲ್ಲಿ ಹಾಡಿ ಈಕೆ ಗಮನ ಸೆಳೆದಿದ್ದಾರೆ. ಸ್ನೇಹಿತರ ಎದುರು ನಿಂತು ಆಕೆ ಹಾಡು ಹಾಡಿದ್ದು ಅಕ್ಕಪಕ್ಕ ಇದ್ದವರು ನಕ್ಕರು ತಲೆ ಕೆಡಿಸಿಕೊಳ್ಳದೆ ಹಾಡಿದ್ದಾರೆ. ಬಳಿಕ ಎಲ್ಲರೂ ಚಪ್ಪಾಳೆ ತಟ್ಟಿ ಆಕೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಶೇರ್ ಆಗಿದ್ದ ವಿಡಿಯೋ ಲಕ್ಷಗಟ್ಟಲೆ ವ್ಯೂಸ್ ಸಾಧಿಸಿದೆ. ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ. ಇನ್ನು ಈಕೆ ಹಾಡಿರುವ ಹಾಡನ್ನ ಬಳಸಿಕೊಂಡು ಕೆಲವರು ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಅಂದಹಾಗೆ ಈ ವೈರಲ್ ಯುವತಿಯ ಹೆಸರು ನಿತ್ಯಶ್ರೀ. ಕೆಆರ್ ಪೇಟೆ ಮಚಿಲೆಕೊಪ್ಪಲು ಗ್ರಾಮದ ನಿವಾಸಿ. ಮಹಾರಾಣಿ ಕಾಮರ್ಸ್ ಕಾಲೇಜಿನಲ್ಲಿ BBA ವ್ಯಾಸಂಗ ಮಾಡ್ತಿದ್ದಾರೆ. ಸ್ನೇಹಿತರ ಗುಂಪಿನಲ್ಲಿ ತಮಾಷೆಗಾಗಿ ಈ ರೀತಿ ಹಾಡ್ತಿದ್ದೆ. ಹಾಸ್ಟೆಲ್ನಲ್ಲಿ ನಾನು ಹಾಡುವಾಗ ನನ್ನ ಸ್ನೇಹಿತರು ಖುಷಿ ಪಡ್ತಿದ್ರು. ವಿಡಿಯೋ ವೈರಲ್ ಆಗ್ತಾ ಇರೋದಕ್ಕೆ ಖುಷಿ ಆಗ್ತಿದೆ ಅಂತ ಶ್ರೀ ಸನ್ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಂದರ್ಶನದಲ್ಲಿ ನಿತ್ಯಶ್ರೀ ಹೇಳಿದ್ದಾರೆ. ಮೈಸೂರಿನ ಕಲಾಮಂದಿರದಲ್ಲಿ ನಡೀತಾ ಇರೋ ಗೌತಮ ಟ್ರಸ್ಟ್ ಶಿಬಿರದಲ್ಲಿ ಸ್ನೇಹಿತರ ಜೊತೆ ನಿತ್ಯಶ್ರೀ ಭಾಗವಹಿಸಿದ್ದಾರೆ. ಶಿಬಿರದಲ್ಲಿ ಇದ್ದಾಗಲೇ ನಿತ್ಯಶ್ರೀ ಹೀಗೆ ವಿಭಿನ್ನವಾಗಿ ಹಾಡು ಹಾಡಿದ್ದು ಅದನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ನೋಡ್ತಾನೆ ವೈರಲ್ ಆಗಿದೆ. ಪಕ್ಕದಲ್ಲೇ ಇದ್ದವರು ನಗ್ತಾ ಇದ್ರು. ಆಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹಾಡಿರೋದು ಗ್ರೇಟ್ ಅಂತ ಕಾಮೆಂಟ್ ಮಾಡಿದ್ದಾರೆ. ವಿಚಿತ್ರವಾಗಿ ಆದ್ರೆ ಮಜವಾಗಿದೆ ಅಂತಿದ್ದಾರೆ ಜನರು. ಇನ್ನು ನಿತ್ಯಶ್ರೀ ಹೆಸರಿನಲ್ಲಿ ಒಂದಷ್ಟು ಇನ್ಸ್ಟಾಗ್ರಾಂ ಅಕೌಂಟ್ ಕ್ರಿಯೇಟ್ ಆಗಿದೆ. ಅಮ್ಮುಗೌಡ ಹೆಸರಿನ ಅಕೌಂಟ್ನಲ್ಲಿ ಇದ್ದಕ್ಕಿದ್ದಂತೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ಆಕೆಯ ಮತ್ತಷ್ಟು ವಿಡಿಯೋಗಳಿವೆ. ಹೂವಿನ ಬಾಣದಂತೆ ಮಾತ್ರವಲ್ಲ, ಆಕಾಶ್ ಚಿತ್ರದ ನೀನೇ ನೀನೇ ಹಾಡನ್ನು ಕೂಡ ನಿತ್ಯಶ್ರೀ ಇದೇ ರೀತಿ ವಿಭಿನ್ನವಾಗಿ ಹಾಡಿದ್ದಾರೆ. ಆದರೆ ಆ ವಿಡಿಯೋ ಅಷ್ಟು ವೈರಲ್ ಆಗ್ತಿಲ್ಲ. ಇನ್ನು 4-5 ಹಾಡುಗಳನ್ನು ನಿತ್ಯಶ್ರೀ ಇದೇ ರೀತಿ ಹಾಡ್ತಾರಂತೆ. ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳು ಬಂದು ಸದ್ದು ಮಾಡಬಹುದು. ಒಟ್ಟಾರೆ ಸೋಷಿಯಲ್ ಮೀಡಿಯಾದಿಂದ ಯಾರ್ಯಾರೋ ರಾತ್ರೋರಾತ್ರಿ ಸದ್ದು ಮಾಡ್ತಿದ್ದಾರೆ. ನಿತ್ಯಶ್ರೀ ಶೈಲಿಯಲ್ಲಿ ಅರ್ಜುನ್ ಜನ್ಯ ಅವರು ಕೂಡ ಹೂವಿನ ಬಾಣದಂತೆ ಹಾಡನ್ನ ಹಾಡಿದ್ದಾರೆ. ಅಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಈ ಹಾಡು.